ಕೃಷಿಗೆ ಅವಶ್ಯ ಬೇಕಾಗಿರೋದು ಗೋವು. ಆದರೆ ಇವತ್ತು ಗೋವನ್ನು ಬಿಟ್ಬಿಟ್ಟು ನಾವು ಕೃಷಿ ಮಾಡ್ತಾ ಇದ್ದೀವಿ. ಅಂದರೆ ಉಸಿರಾಡೋದೇನೆ ಮರೆತು ಬಿಟ್ಟು ನಾವು ಜೀವನ ಮಾಡ್ತಾ ಇರೋ ಹಾಗಾಗಿದೆ. ಅದರ ಹಾಲು ಕುಡಿದವರು ಜನ ಕೆಲಸಕ್ಕೆ ಬರ್ತಾರ? ಇಲ್ಲ. ತೋಳು ತೊಡೆ ಸೊಂಟದಲ್ಲಿ ಶಕ್ತಿ ಇಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಆಟ ಆಡಕ್ಕೆ ಕಳಿಸಿ ಆಟ ಆಡಕ್ಕೆ ಹೋಗಲ್ಲ, ಮೊಬೈಲಲ್ಲಿ ಆಟ ಆಡ್ತವೆ. ಆಟಿಸಮ್ ಅಂದರೆ ಅಂಗವಿಕಲ ಮಕ್ಕಳು. ಹುಟ್ಟುವಾಗಲೇ ಮಕ್ಕಳೆಲ್ಲ ಹೀಗಾಗ್ಬಿಟ್ಟಿರ್ತಾರೆ ಪಾಪ. ಜನಸಂಖ್ಯೆ ಏನು ಕಮ್ಮಿ ಆಗಿಲ್ಲ, ಅದ್ರ ಕೃಷಿಗೆ ಕೆಲಸಕ್ಕೆ ಬರಲ್ಲ. ಅಲ್ಲಿ ನಮ್ಮಲ್ಲಿ ಮರ ಗಿಡ ಬೆಳೆಯೋಕ್ಕೆಲ್ಲೂ ಅವಕಾಶ ಇಲ್ಲ ಸಿಟೀಲಿ. ಯಾಕೆಂದರೆ ಎಲ್ಲ ಬರೀ ಕಾಂಕ್ರೀಟು ಅಥವಾ ರೋಡಲ್ಲಿ ಟಾರು, ಫುಟ್ಪಾತಕ್ಕೆ ಕಲ್ಲು ಅಥವಾ ಕಾಂಕ್ರೀಟು. ಫುಟ್ಪಾತ್ ಮಧ್ಯಾಹ್ನ ಮರ ಗಿಡ ಬೆಳೆಯೋಕ್ಕಾಗಲ್ಲ. ಹಳೆ ಮರಗಳೆಲ್ಲ ಯಾವುದಿತ್ತು ಅದನ್ನು ಒಡೆದು ತೆಗೆದು ಬಿಡ್ತಾ ಇದ್ದಾರೆ. ಅಂಥ ಸ್ಥಿತಿಗೆ ಮುಟ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ನಮ್ಮದು ಒಂದು 100 ವರ್ಷದ ಹಳೆ ಮನೆ. ಕಳೆದ 90 ವರ್ಷದಿಂದ ಮನೆಯಲ್ಲಿ ಹಸುಗಳಿದೆ. ಮೊದಲಲ್ಲಿ ಎಲ್ಲ ನಾಟಿ ಹಸುಗಳೇ ಇದ್ವು. ಸುಮಾರು ಒಂದು 30-40 ವರ್ಷ ಬರೀ ನಾಟಿ ಹಸುಗಳೇ ಇದ್ವು. 30 ವರ್ಷ ಅದಾದ್ಮೇಲೆ ಎಲ್ಲ ಬೇರೆ ಬೇರೆ. ನಮಗೂ ಅರಿವಿಲ್ಲ, ನಮಗೂ ಬುದ್ಧಿ ಇಲ್ಲ, ನಾವು ಮೂರ್ಖರ ಅದಕ್ಕಿದ್ವಿ. ಡಾಕ್ಟ್ರುಗಳು ಹೇಳಿದ್ರು HF ಜರ್ಸಿ ಕೊಡಿ ಅಂತ. ಜರ್ಸಿ ಸ್ಟಾರ್ಟ್ ಆಯಿತು. ಜರ್ಸಿಗೆ ಮುಂಚೆ ಐರ್ಕ್ಷೈರ್ ಅಂತ ಬ್ರಿಟನ್ನದಿತ್ತು. ಅದಾದ ಮೇಲೆ ಆ ಕಡೆಯಿಂದಾನೇ ಇದರದು ಬಂತು, ಜರ್ಸಿ ಬಂತು. ಜರ್ಸಿ ಆದಮೇಲೆ HF ಹಸುಗಳು ಬಂತು. ಅದಕ್ಕೆ ಮುಂಚೆ ಈ ಡೆನ್ಮಾರ್ಕಿಂದ ಡ್ಯಾನಿಶ್ ಅಂತ ಬಂದಿತ್ತು ಹಸುಗಳು, ಕಂದು ಬಣ್ಣ. ಅದು ತುಂಬ ಚೆನ್ನಾಗಿ ಹಾಲು ಕರೆಯೋದು. ಅದರ ಹಾಲೇನಾದರೂ ಇವತ್ತು ನೀವು ಈ ನಂದಿನಿ ಡೈರಿಗೆ ಹಾಕಿದ್ರೆ ನಿಮಗೆ ಫ್ಯಾಟ್ ಪರ್ಸೆಂಟೇಜು 4-5 ಮೇಲಿರೋದು. 4-5 ಫ್ಯಾಟ್ ಪರ್ಸೆಂಟ್ ಇರೋದು ಹಂಗಿತ್ತು ಹಾಲು ಅದರದು. ಅದನ್ನು ತೆಗೆದುಬಿಡ್ತು ಸರ್ಕಾರ. ಯಾಕೆಂದ್ರೆ ಅದರಲ್ಲಿ ಗರ್ಭಧಾರಣೆದು ಸಮಸ್ಯೆ ಆಗಕ್ಕೆ ಶುರು ಆಯಿತು. ಕರು ಹಾಕಿ 2-3 ವರ್ಷ ಆದರೂ ಗಪ್ಪಾಗ್ತಾ ಇರಲಿಲ್ಲ ಹಸುಗಳು. ಹಂಗಾಗಿ ಆ ತಳಿ ಪೂರ್ತಿ ತೆಗೆದ್ಬಿಟ್ರು. ತೆಗೆದಾದ್ಮೇಲೆ ಸ್ವಲ್ಪ ಜರ್ಸಿ ಇತ್ತು. ಇವಾಗ ಜರ್ಸಿಗಿಂತ HF ಜಾಸ್ತಿ. ಎಲ್ಲ ಸರ್ಕಾರಗಳು ಅದರ ಬಗ್ಗೆ ಗಮನ ಕೊಡಕ್ಕೆ ಶುರು ಆಯಿತು. HF ಹಸುಗಳಲ್ಲಿ ಅದು ಮಿಶ್ರ ತಳಿ HF ಏನೇ. ಹೋಲ್ಸ್ಟೇನ್ ಮತ್ತು ಫ್ರೀಜಿಯನ್ ಅಂತ 2 ತಳಿಗಳನ್ನು ಮಿಶ್ರಣ ಮಾಡಿ HF ಹೋಲ್ಸ್ಟೇನ್ ಫ್ರೀಜಿಯನ್ ಅಂತ ತಳಿ ಆಯಿತು. ಅದು ಮಿಶ್ರ ತಳಿ. ಆಮೇಲೆ ಅದನ್ನು ನಮ್ಮ ಹಸುಗಳಿಗೆ ಆ ಹೋರಿ ಕೊಡಿಸಿದಾಗ ಡಬಲ್ ಕ್ರಾಸ್ ಬ್ರೀಡ್ ಆಗೋಯ್ತು. ಜರ್ಸಿ ಅದು ಶುದ್ಧ ತಳಿ ಅಲ್ಲಿ. ಅದು ನಮ್ಮ ಹಸುಗಳಿಗೆ ನಾವು ದಾಟಿಸಿದಾಗ ಅದರ ಹೋರಿ ಜರ್ಸಿ ಮಿಶ್ರ ತಳಿ ಆಯಿತು, ಇನ್ನೊಂದು HF ಮಿಶ್ರ ತಳಿ ಆಯಿತು. ಇದರದು ಸಮಸ್ಯೆ ಏನಾಯಿತು ಅಂದರೆ, ಯಾವಾಗ ತಳಿ ಮಿಶ್ರ ಆಗತ್ತೆ, ಕೃಷಿನಲ್ಲಾಗಲಿ ಅಥವಾ ಗೋವಲ್ಲಾಗಲಿ ತಳಿ ಮಿಶ್ರಣ ಆದರೆ ಅದರದು ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳು ಏನು ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ಇವತ್ತು ಒಬ್ಬ ಕೀತ್ ವುಡ್ಫೋರ್ಡ್ ಅಂತ ಸ್ವಿಟ್ಜರ್ಲ್ಯಾಂಡಲ್ಲಿದ್ದ ನೆದರ್ಲ್ಯಾಂಡ್ಸಿನ ವಿಜ್ಞಾನಿ, ಡೈರಿ ಸೈನ್ಸಲ್ಲಿ ಆತ ಸೈಂಟಿಸ್ಟು. ಆತ ಒಂದು ಪುಸ್ತಕ ಬರೆದಿದ್ದಾನೆ, ಡೆವಿಲ್ ಇನ್ ದಿ ಮಿಲ್ಕ್ ಅಂತ. ಅಂದರೆ ಹಾಲಲ್ಲಿ ಇರುವ ಭೂತ ಅಂತ ಬರೆದಿದ್ದಾನೆ. ಆತ ಬರೀತಾನೆ HF ಹಸು ಹಾಲು ಕುಡಿದ್ರೆ ಏನಾಗತ್ತೆ ಅಂತ ಬರೀತಾನೆ. ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, BP, ಶುಗರು,
ಹಾರ್ಟ್ ಪ್ರಾಬ್ಲಮ್ಮು ಇದೆಷ್ಟೋ ಶುರು ಆಗತ್ತೆ. ಇದರ ಜೊತೆಗೆ ಇದು ಶಾರೀರಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಮೆಂಟಲ್ ಡಿಸಾರ್ಡರ್ಸ್ ಅಂದರೆ ಮಾನಸಿಕ ರೋಗಿಗಳು ಯಾರಿದ್ದಾರೆ ಅಂದರೆ ಮೆಂಟಲ್ ಪೇಷಂಟ್ ಅಂತೀವಿ ನಾವು, ಹುಚ್ಚರು ಅಂತೀವಿ, ಅಂತ ಕಾಯಿಲೆ ಬರುತ್ತೆ. ಆಮೇಲೆ ಇನ್ನೊಂದು ಸ್ಕಿಜೋಫ್ರೇನಿಯಾ ಅಂತಾರೆ. ಸ್ಕಿಜೋಫ್ರೇನಿಯಾ ಅಂದರೆ ಭಯದ ಕಾಯಿಲೆ. ಆಮೇಲೆ ಆಟಿಸಮ್ ಅಂದರೆ ಅಂಗವಿಕಲ ಮಕ್ಕಳು. ಹುಟ್ಟುವಾಗಲೇ ಮಕ್ಕಳೆಲ್ಲ ಹೀಗಾಗ್ಬಿಟ್ಟಿರ್ತಾರೆ ಪಾಪ. ಮನುಷ್ಯನಲ್ಲಿ ಒಂದು ಕೊರತೆ ಇದ್ರೇನೆ, ನ್ಯೂನತೆ ಇದ್ರೇನೆ ಜೀವನ ಮಾಡೋದು ಕಷ್ಟ. ಕಣ್ ಕಾಣ್ಲಿಲ್ವಾ ಕಷ್ಟ, ಮಾತು ಬರಲಿಲ್ವಾ ಕಷ್ಟ, ಕಿವಿ ಕೇಳಲಿಲ್ವಾ ಕಷ್ಟ, ಕೈಕಾಲು ಸರಿ ಇಲ್ವಾ ಕಷ್ಟ. ಆದರೆ ಈ ಆಟಿಸಮ್ ಮಕ್ಕಳು ಅಂದರೆ ಈ ಹುಟ್ಟಂಥ ಮಕ್ಕಳಿದಾರಲ್ಲ, ಆ ಮಕ್ಕಳಲ್ಲಿ ಇದಿಷ್ಟು ನ್ಯೂನತೆಗಳು ಒಬ್ಬರಿಗೆ ಇರತ್ತೆ. ಕೈಕಾಲು ಸರಿ ಇರಲ್ಲ, ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಮಾತು ಬರಲ್ಲ. ಆ ಮಗು ಜೀವನ ಹೆಂಗ್ ಮಾಡಬೇಕು? ಅದು ಒಂದು ಈ ವೆಜಿಟೇಬಲ್ ಅಂತಾರೆ ಇಂಗ್ಲೀಷಲ್ಲಿ, ಒಂದು ತರಕಾರಿ ಎಲ್ಲಾದರೂ ಹಾಕಿದ್ರೆ ಅದು ಎಲ್ಲಿರುತ್ತೆ ಹಂಗೆ ಇರುತ್ತೆ. ಅದು ಟೈಮ್ಗೆ ಅದಕ್ಕೆ ಹೊಟ್ಟೆಗೆ ಹಾಕಬೇಕು, ಅದು ಗಲೀಜು ಮಾಡ್ಕೊಳ್ಳುತ್ತೆ, ತೊಳಿಬೇಕು, ಅದನ್ನು ಶುದ್ಧ ಮಾಡಬೇಕು. ಬದುಕಿರೋಷ್ಟು ದಿವಸ ಅದು ಭಾರ ಆಗಿ ಇರ್ತವೆ. ಇಂಥ ಮಕ್ಕಳು ಹುಡ್ತಾರೆ ಅಂತ ಹೇಳಿ ಆತ ಬರೀತಾನೆ. ಅದರಲ್ಲಿ ಆ ಹಾಲು ಕುಡಿದವ್ರ ಸ್ಥಿತಿ ಇದಾಗತ್ತೆ ಅಂತ ಬರೀತಾನೆ. ಅವರು ಬರೆದಿರೋದು, ನಮ್ಮ ದೇಶದ ವಿಜ್ಞಾನಿಗಳು ಬರೆದಿರೋದಲ್ಲ. ಅಲ್ಲಿ 2 ಥರ ಪ್ರಭೇದಗಳಿದೆ, ಬಾಸ್ ಟಾರಸ್, ಬಾಸ್ ಇಂಡಿಕಸ್ ಅಂತ. ಗೋವಿನ ಪ್ರಭೇದ. ಬಾಸ್ ಇಂಡಿಕಸ್ ಅಂದರೆ ನಮ್ಮ ಭಾರತದ ಗೋವು, ಯಾವ ಗೋವಿಗೆ ಬೆನ್ನ ಮೇಲೆ ಭುಜ ಇರುತ್ತೆ ಅದು ಭಾರತದ ಗೋವು. ಇದಕ್ಕೆ ಬಾಸ್ ಇಂಡಿಕಸ್ ಅಂತಾರೆ. HF ಜರ್ಸಿಗೆ ಈ ಭುಜ ಇರಲ್ಲ, ಫ್ಲಾಟ್ ಆಗಿರುತ್ತೆ. ಅದು ಬಾಸ್ ಟಾರಸ್ ಅಂತ ಅವರು ಅದಕ್ಕೆ ಪ್ರಭೇದಕ್ಕೆ ಹೆಸರು ಕೊಟ್ಟಿರೋದು. ಈ HF ಜರ್ಸಿ ಎಲ್ಲ ಬಾಸ್ ಟಾರಸ್ ತಳಿ ಒಳಗೆ ಬರುತ್ತದು, ಆ ವಂಶದಲ್ಲಿ ಬರುತ್ತದು. ಹಾಗಾಗಿ ಅದರದ್ದು ಏನು ಅಡ್ಡ ಪರಿಣಾಮ ಇದೆ ಅಂತ ಆತ ಬರೀತಾನೆ. ಇಷ್ಟು ಕಾಯಿಲೆಗಳು ಬಂದರೆ ಏನಾಗ್ಬೋದು ಮನುಷ್ಯನ ಸ್ಥಿತಿ? ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ನಾವು ಕೃಷಿಗೆ ಬಳಸೋದು. ಗೋವಿಗೂ ಕೃಷಿಗೂ ಅವಿನಾಭಾವ ಸಂಬಂಧ. ಗೋವಿಲ್ಲದೆ ಕೃಷಿ ಇಲ್ಲ. ಕೃಷಿಗೆ ಅವಶ್ಯ ಬೇಕಾಗಿರೋದು ಗೋವು. ಆದರೆ ಇವತ್ತು ಗೋವನ್ನು ಬಿಟ್ಬಿಟ್ಟು ನಾವು ಕೃಷಿ ಮಾಡ್ತಾ ಇದ್ದೀವಿ. ಅಂದರೆ ಉಸಿರಾಡೋದೇನೆ ಮರೆತು ಬಿಟ್ಟು ನಾವು ಜೀವನ ಮಾಡ್ತಾ ಇರೋ ಹಾಗಾಗಿದೆ. ಇದು ಇವತ್ತಿನ ದುಸ್ಥಿತಿ. ಆ ಗೋವಲ್ಲಿ ಏನಿದೆ? ಅದು ಯಾವ ಗೋವಿಗೆ ಭುಜ ಇರುತ್ತೆ, ಆ ಭುಜ ಇರೋ ಗೋವು ಯಾವುದೇ ಬಿಸಿಲಲ್ಲಿ ಕಟ್ಟಾಕಿ, ಎಷ್ಟೇ ಗಾಢವಾದ ಬಿಸಿಲಿರಲಿ ತಡ್ಕೊಳ್ಳುತ್ತದು. 36 ಡಿಗ್ರಿ, 38, 40, 50 ಡಿಗ್ರಿನೂ ತಡ್ಕೊಳ್ಳುತ್ತೆ. ಇವಾಗ ಉದಾಹರಣೆಗೆ ರಾಜಸ್ಥಾನದ ರಾಠಿ ಮತ್ತೆ ತಾರ್ಪಾರ್ಕರ್ ಅಂತ 2 ತಳಿ ಇದೆ. ರಾಜಸ್ಥಾನದ ಬಿಸಿಲು ಎಷ್ಟಪ್ಪ ಅಂದ್ರೆ 50 ಡಿಗ್ರಿವರೆಗೂ ಹೋಗುತ್ತೆ. ಆ 50 ಡಿಗ್ರಿನಲ್ಲಿ ಮರಳು ನೆಲ, ಅಲ್ಲಿ ಮರಳುಗಾಡು ಅಥವಾ ರಸ್ತೆ ಒಳಗೆ ಕೂತ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಮೆಲ್ಕ್ ಹಾಕೊಂಡು ಕೂತಿರುತ್ತೆ. 50 ಡಿಗ್ರಿ ಬಿಸಿಲು ಅಂದರೆ ಅದಕ್ಕೆ ಬಿಸಿಲು ತಡ್ಕೊಳ್ಳೋದು ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಶಕ್ತಿ ಎಷ್ಟಿದೆ ಅದಕ್ಕೆ? ಇವತ್ತು HF ಜರ್ಸಿ ನಾವು ತಗೊಂಬಂದಿದ್ದೀವಿ.
ತಗೊಂಬಂದು ನಮ್ಮ ಹಸುಗಳಿಗೆ HF ಹೋರಿ ಕೊಡಿಸಿದ್ವಿ, ಜರ್ಸಿ ಹೋರಿ ಕೊಡಿಸಿದ್ವಿ. ಹುಟ್ಟಿದ್ದು ಮಿಶ್ರ ತಳಿ ಆಗೋಯ್ತು. ಅದನ್ನ HF ಹಸುವನ್ನ ನೀವು ಬಿಸಿಲಲ್ಲಿ ಕಟ್ಟಾಕಿ ನೋಡೋಣ. ಇವಾಗ ಸುಮಾರು 32 ಡಿಗ್ರಿ ಇರ್ಬೋದು ಬಿಸಿಲು. ಈ ಬಿಸಿಲೇ ತಡೆಯಕ್ಕಾಗಲ್ಲ, ಅದಕ್ಕೆ ಏದುತ್ತೆ. ನಾಲ್ಗೇನು ಆಚೆ ಹಾಕೊಂಡ್ಬಿಟ್ಟು ನೀರು ಕುಡಿಯೋಕ್ಕೂ ಆಗಲ್ಲ, ಅದಕ್ಕೆ ಬಿಸಿಲು ತಡೆಯಕ್ಕಾಗಲ್ಲ. ಇದು ಒಂದು ಸ್ಥಿತಿ. ಎರಡನೇದು, ಅದನ್ನ ನೀವು ವಾಕಿಂಗ್ ಕರ್ಕೊಂಡೋಗಿ ಬನ್ನಿ. ಏನಾದರೂ 1 ಕಿಲೋಮೀಟರ್ ನಡೆದು ಬಿಟ್ರೆ ಆಗೋಯ್ತು. 1 ಲೀಟ್ರು 1.5 ಲೀಟ್ರು ಹಾಲ್ ಡೌನು. ಓಡಾಟ ಇರಬಾರ್ದು ಅದಕ್ಕೆ. ಎಲ್ಲಿ ಅಂದರೆ ಸ್ವಲ್ಪ ಕಾಲಾಡ ಅಷ್ಟೇ. ಜಾಸ್ತಿ ನೀವು ಓಡಾಡಿಸಿದ್ರೆ ಹಾಲು ಇಳುವರಿ ಕಮ್ಮಿ ಆಗೋಗುತ್ತೆ. ಎರಡನೇದು. ಮೂರನೇದು, ಏನಾದರೂ 1-2 ಅಡಿ ಇಷ್ಟೆತ್ತರದ್ದು ಗೋಡೆ ಇದ್ದರೆ HF ಜರ್ಸಿ ಗೋಡೆ ಹಾರಕ್ಕಾಗಲ್ಲ ಅವಕ್ಕೆ. ಇಲ್ಲೇ ನಿಂತ್ಕೊಂಡಿರತ್ತೆ ಹೊರತು ಇಲ್ಲಿಂದ ಆಚೆ ದಾಟಲ್ಲ ಅವು. ಆದರೆ ನಮ್ಮ ನಾಟಿ ಮಲ್ನಾಡು ಗಿಡ್ಡ ಎಷ್ಟಕ್ಕೆ ಅಂದರೆ, ಮಲ್ನಾಡು ಗಿಡ್ಡ ಇರೋದು ಎಷ್ಟು? 2.5 ಅಡಿ ಇರುತ್ತೆ. 6 ಅಡಿ 8 ಅಡಿ ಕಾಂಪೌಂಡು ಬೇಲಿ ಯಾವುದೂ ಲೆಕ್ಕ ಇಲ್ಲ ಅದಕ್ಕೆ. ಹಾರ್ಕೊಂಡು ಹೋಗ್ತವೆ, ಹಾರ್ಕೊಂಡು ಬರ್ತವೆ. ಮಲ್ನಾಡು ಗಿಡ್ಡದ್ದು ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಎಲ್ಲೆಲ್ಲಿ ಇದೆ ಅದು ಯಾವತ್ತು ಬೇಲಿ ತೂರ್ಕೊಂಡು ಹೋಗಿ ಮೇಯ್ಕೊಂಬಂದಿಲ್ಲ ಇನ್ನೊಬ್ಬರ ಜಮೀನಲ್ಲಿ. ಅಲ್ಲಿ ಬೇರೆ ಜಮೀನುಗಳಿಗೆ ಹೋಗ್ತಾವವು, ಆದರೆ ಯಾವತ್ತೂ ಬೇಲಿ ತೂರ್ಕೊಂಡು ಹೋಗಿದ್ದಿಲ್ಲ. ಅದೆಲ್ಲ ಏನಂದ್ರೆ ಬೇಲಿ ಹಾರ್ಕೊಂಡೋಗಿ ಬರ್ತವೆ. 6 ಅಡಿ 8 ಅಡಿ ಹಾರುತ್ತೆ ಅಂದರೆ ಅದರ ತಾಕತ್ತು ಎಷ್ಟಿದೆ? ಹಾಲು ಕಡಿಮೆ ಕೊಡ್ಬೋದು, ಕಡಿಮೆ ಕೊಟ್ಟರು ಆ ಹಾಲಲ್ಲಿ ಇರೋಂಥ ಶಕ್ತಿ ಎಷ್ಟಿದೆ? ಮಲ್ನಾಡು ಗಿಡ್ಡ ಹಾಲು 1.5, 2, 3 ಲೀಟ್ರೂ 3.5 ಲೀಟರ್ ನಮ್ಮ ಮನೆಯಲ್ಲಿ ಕರೆದಿದೆ ಒಂದು ದಿನಕ್ಕೆ. ಸಾಕು, 3 ಲೀಟರ್ ಬಂದ್ಬಿಟ್ರೆ ಸಾಕು. ಇವತ್ತು 1.5, 2 ಲೀಟ್ರ್ ಒಳಗೆ ಬಂದರೂ ನಮಗೆ ಲಾಭನೇ. ಅದು ಮನೆಗೆ ಸಾಕಷ್ಟು ಹಾಲಾಗತ್ತೆ. ಇವಾಗ ಇದೇ ಮಲ್ನಾಡು ಗಿಡ್ಡಕ್ಕೆ ನಾವೇನಾದರೂ HF ಜರ್ಸಿದು ಹೋರಿ ಕೊಡಿಸಿದ್ರೆ ಆ ಹುಟ್ಟಂಥ ಕರು 50 ಭಾಗ HF ಇರುತ್ತೆ, 50 ಭಾಗ ಮಲ್ನಾಡು ಗಿಡ್ಡ ಇರುತ್ತೆ. ಆ ಹುಟ್ಟೋ ಕರು ಎಷ್ಟಿರುತ್ತೆ ಅಂದರೆ ಮಲ್ನಾಡು ಗಿಡ್ಡಕ್ಕಿಂತ ಒಂದು ಅರ್ಧ ಮುಕ್ಕಾಲ್ಗಿಂತ ಜಾಸ್ತಿ ಇರುತ್ತೆ. ಅದು ದೊಡ್ಡದಾದರೆ ಮಲ್ನಾಡು ಗಿಡ್ಡಾಗ 1.5 ಸೈಜ್ ಬರುತ್ತೆ. ಆದರೆ ಅದಕ್ಕೆ ಬೇಲಿನೂ ಹಾರಕ್ಕಾಗಲ್ಲ. ಮಲ್ನಾಡು ಗಿಡ್ಡ ಥರ ಮಳೆನಲ್ಲೂ ನೆನೆಯೋಕ್ಕಾಗಲ್ಲ, ಬಿಸಿಲಲ್ಲೂ ಇರೋಕ್ಕಾಗಲ್ಲ. ಅದಕ್ಕೆ ಬಿಸಿಲಲ್ಲಿ ಆಗದೇ ಇದ್ದ ಮೇಲೆ, ಅದಕ್ಕೇನೆ 1 ಕಿಲೋಮೀಟರ್ ನಡೆಯೋಕ್ಕಾಗದೇ ಇದ್ದ ಮೇಲೆ ಅದರ ಹಾಲು ಕುಡಿದವ್ರು ನಮ್ಮ ಸ್ಥಿತಿ ಏನು? ಇವತ್ತು ಇಲ್ಲಿದ್ದೀವಿ ನಾವೆಲ್ಲ. HF ಜರ್ಸಿ ಹಾಲು ಕುಡ್ದಿರೋ ಮಕ್ಕಳು ನಮ್ದು ಯಾರ್ದಾದ್ರೂ ಇದ್ದರೆ ನೀವು 1 ಅಥವಾ 1.5 ಕಿಲೋಮೀಟರ್ ಅವ್ರನ್ನ ನಡೆಸ್ಕೊಂಡು ಹೋಗಿ ಬನ್ನಿ. ನಡೆಯೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಆಟ ಆಡಕ್ಕೆ ಕಳಿಸಿ, ಆಟ ಆಡಕ್ಕೆ ಹೋಗಲ್ಲ, ಮೊಬೈಲಲ್ಲಿ ಆಟ ಆಡ್ತವೆ. ಇವತ್ತು ಜನ ಸಂಖ್ಯೆ ಕಮ್ಮಿ ಇದೆಯಾ? ಜನಸಂಖ್ಯೆ ಏನು ಕಮ್ಮಿ ಇಲ್ಲ. ಆದರೆ ಇವತ್ತು ನಿಮಗೆ ಕೃಷಿಲಿ ನಿಮಗೆ ಕೆಲಸ ಮಾಡಕ್ಕೆ ಜನ ಸಿಗ್ತಾರೆ ಅಂದರೆ ಸಿಗಲ್ಲ. ಎಲ್ಲೋದ್ರು ಜನ? ಜನಸಂಖ್ಯೆ ಏನು ಕಮ್ಮಿ ಆಗಿಲ್ಲ, ಅದ್ರ ಕೃಷಿಗೆ ಕೆಲಸಕ್ಕೆ ಬರಲ್ಲ. ಕಾರಣ ಏನು ಅಂದರೆ HF ಜರ್ಸಿ ಕೈಯಲ್ಲಿ 1 ಕಿಲೋಮೀಟರ್ ನಡೆಯೋಕ್ಕಾಗಲ್ಲ, 1-1.5 ಕಿಲೋಮೀಟರು. ಮತ್ತು ಅದಕ್ಕೂ ಶಕ್ತಿ ಇಲ್ಲ. ಅದನ್ನೇನಾದರೂ ನೀವು ಉಳುಮೆಗೆ ನೇಗಿಲು ಇದು ಕಟ್ಟಿಬಿಟ್ರೆ 1 ಗಂಟೆ ಹೊತ್ತು ಅದು ಉಳುಮೆ ಮಾಡಿದ್ರೆ ಕೂತ್ಕೊಂಡ್ಬಿಡ್ತವೆ. ನಾಳೆ ದಿವಸ ಅದು ಕೆಲ್ಸಕ್ಕೆ ಬರೋಕ್ಕಾಗಲ್ಲ. ಯಾಕೆ ಅಂದರೆ
ಅದರದ್ದು ಗೊರಸಿದೆಯಲ್ಲ ಅದು ಮೃದುವಾಗಿರುತ್ತೆ. ಕಲ್ಲು ಇದು ಒತ್ತುತ್ತೆ ಉಳುಮೆ ಮಾಡುವಾಗ, ಅಥವಾ ಕಡ್ಡಿ ಗಿಡ್ಡಿ ಚುಚ್ಕೊಂತು ಅಂದರೆ ಗಾಯ ಆಗ್ಬಿಡುತ್ತೆ. ನಾಳೆ ಬೆಳಿಗ್ಗೆ ಹೇಳಕ್ಕೆ ಆಗಲ್ಲ ಅವಕ್ಕೆ. ಇನ್ನೇನು ಜಮೀನು ಕೆಲ್ಸಕ್ಕೆ ಬಂದಾತದು. ಮೂರನೇದು ಬಿಸಿಲು ತಡೆಯೋಕ್ಕಾಗಲ್ಲ ಅದಕ್ಕೆ. ಅದರ ಹಾಲು ಕುಡಿದವರು ಜನ ಕೆಲ್ಸಕ್ಕೆ ಬರ್ತಾರ? ಇಲ್ಲ. ತೋಳು ತೊಡೆ ಸೊಂಟದಲ್ಲಿ ಶಕ್ತಿ ಇಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಮೈಯಲ್ಲಿ ಶಕ್ತಿ ಇದ್ದರೆ ಕೆಲಸ ಮಾಡಬೇಕು ಅಂತ ಮನಸ್ಸು ಬರುತ್ತೆ, ಇಲ್ಲದೆ ಇದ್ರೆ ಕೆಲಸ ಮಾಡಕ್ಕೆ ಎಲ್ಲಿ ಮನಸ್ಸು ಬರುತ್ತೆ? ಎರಡನೇದು, ಉಳುಮೆ ಮಾಡಕ್ಕೆ ಅದೇನೇ 1-1.5 ಕಿಲೋಮೀಟರ್ ಓಡಾಡಿದ್ರೆ ಸುಸ್ತಾಗೋಗತ್ತೆ. ಇದು ಉಳುಮೆ ಮಾಡೋರು ಒಂದು ಎಕರೆನಲ್ಲಿ 2-3 ಸಾಲು ಹೊಡೆಯೋಷ್ಟೊಳಗೆ ಸುಸ್ತಾಗಿ ಮಲ್ಕೋತಾರೆ. ಮೂರನೇದು, ಬಿಸಿಲಲ್ಲಿ ಕೆಲಸ ಮಾಡಬೇಕು, ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೆರಳಲ್ಲಿ ಇರಬೇಕು, ಕೃಷಿಗೆ ಜನ ಬರಲ್ಲ. ಇದು ಬಹಳ ಸಿಂಪಲ್. ಇದು ವೈಜ್ಞಾನಿಕವಾಗಿ ನಾವು ಏನೋ ಹೇಳಬೇಕಿಲ್ಲ, ಕಣ್ಣು ಕಾಣಂತ ಸತ್ಯ ಇದು. ಇದಕ್ಕೇನೋ ದೊಡ್ಡದಾಗಿ ಲ್ಯಾಬ್ಗಳು ಅದು ಇದು ಟೆಸ್ಟ್ ಮಾಡಿ ಅವ್ರದ್ದು ಇಮ್ಯುನಿಟಿ ಸಿಸ್ಟಮ್ ಎಷ್ಟೋಗಿದೆ, ಅವ್ರದ್ದು ಯಾವ ಇದು ಶಕ್ತಿ ಜಾಸ್ತಿ ಇದೆ, ಇದೆಲ್ಲ ಲೆಕ್ಕಾಚಾರ ಹಾಕ್ಬೇಕಿದ್ದಿಲ್ಲ. ಇದು ಕಣ್ಣು ಕಾಣುವಂಥ ಎದುರುಗೆ ನಾವು ಅನುಭವ ಆಗಿರೋಂಥ ಸತ್ಯ ಇದು. ಹೌದಾ? ಇದು ಒಂದು.